ಹಾಯ್ ಸ್ಟೂಡೆಂಟ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಈ ಪ್ರಾಬ್ಲಮ್ ಕೊಟ್ಟಿದ್ದೆ. ಸೊ ಪ್ರಾಬ್ಲಮ್ಮು ಮತ್ತು ಆನ್ಸರ್ ಎರಡು ಸೆಂಡ್ ಮಾಡಿದ್ದೀನಿ. ಕ್ಲಿಯರ್? ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋದು ಸೇಮ್ ಪ್ರಾಬ್ಲಮ್, ಪ್ರಾಬ್ಲಮ್ ಸೆಂಡ್ ಮಾಡಿದ್ದೆ, ಎರಡೂ ಒಂದೇ ಪ್ರಾಬ್ಲಮ್. ಸೊ ಎಲ್ಲ ನೋಡಿರ್ತೀರಲ್ವ. ಸೊ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರೋ ಸೆಂಡ್ ಮಾಡಿದ್ದೆ, ಇನ್ನೊಂದು ಬಂದು ನಿಮಗೆ ಸೊ ನೋಟ್ಸಲ್ಲಿರೋದು ಸೆಂಡ್ ಮಾಡಿದೆ. ಕ್ಲಿಯರ್? ಸೊ ನೋಟ್ಸಲ್ಲಿರೋದು ರೀಸನ್ ಏನಂದರೆ ಸೊ ಯಾವ ರೀತಿ ಬರ್ದಿರೋ ಆ ರೀತಿ ಬರೀರಿ ಅಂತ ನಿಮಗೆ ಸೊ ನೋಟ್ಸಲ್ಲಿರೋದು ಸೆಂಡ್ ಮಾಡಿದ್ದೆ. ಕ್ಲಿಯರ್? ಸೊ ಕೆಲವರು ಮಾತ್ರ ಸೆಂಡ್ ಮಾಡಿದ್ದೀರಾ, ಬಟ್ ಮ್ಯಾಕ್ಸಿಮಮ್ ಪರ್ಸನ್ಸ್ ರಿಪ್ಲೈ ಮಾಡ್ತಾಯಿಲ್ಲ. ಸೊ ಮ್ಯಾಕ್ಸಿಮಮ್ ಪರ್ಸನ್ಸ್ ರಿಪ್ಲೈ ಮಾಡಬೇಕು. ಅರ್ಥ ಇದೆಯಾ? ಸೊ ಒನ್ಸ್ ಕ್ಲಾಸ್ ಬಿಗಿನ್ ಆದಮೇಲೆ ನಾನು ನೋಟ್ಸ್ ಚೆಕ್ ಮಾಡ್ತೀನಿ. ಅರ್ಥ ಇದೆಯಾ? ನೋಟ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿ ಫಸ್ಟ್ ಡೇನೇ ನೋಟ್ಸ್ ಚೆಕ್ ಮಾಡ್ತೀನಿ. ಸೊ ಅವತ್ತು ಎಲ್ಲರೂ ಕಂಪ್ಲೀಟ್ ಆಗಿರಬೇಕು. ಸೊ ಅವತ್ತು ಕಂಪ್ಲೀಟ್ ಆಗಿರಬೇಕು ಅಂದರೆ ಸೊ ಡೈಲಿ ರಿಪ್ಲೈ ಮಾಡ್ತಾ ಇರಬೇಕು ನೀವು. ಸೊ ಕರೆಕ್ಷನ್ಸ್ ಇದ್ದರೆ ಏನಾದರೂ ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ ರಿಪ್ಲೈ ಮಾಡ್ತಾಯಿರಿ. ಸೊ ಫಸ್ಟ್ ಪ್ರಾಬ್ಲಮ್ ಇದೆ, ಸೊ ಸಾಲ್ವ್ ಮಾಡೋಣ. ನೋಡಿ, ಕ್ವಶನ್ ಕೊಟ್ಟಿದ್ದಾರೆ. ಜನರಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಗಣೇಶ್ ಕೊಟ್ಟಿದ್ದಾರೆ. ಸೊ ಜನವರಿ 2012 ಫಸ್ಟ್ ಎಂಟ್ರಿ, ಮಿಸ್ಟರ್ ಗಣೇಶ್ ಕಮ್ಯಾನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ನಿಮಗೆ ಥಿಯರಿ ಪಾರ್ಟ್ ಮಾಡಿದಾಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಜನರಲ್ ಎಂಟ್ರಿ, ಸೊ ಯಾವುದೋ ಪರ್ಸನ್ ಕೊಡ್ಬೋದು ನೇಮ್. ಇಲ್ಲಿ ಪರ್ಸನ್ ಡಿಫ್ರೆಂಟ್ ಬರ್ತಾ ಇರ್ತಾರೆ ಎವ್ರಿ ಪ್ರಾಬ್ಲಮ್ಗೆ. ಸೊ ಯಾವುದೇ ಪರ್ಸನ್ ಆಗಲಿ, ಸೊ ಆ ಮಂತಲ್ಲಿ ಏನು ಮಾಡ್ತಾರೆ, ಬಿಗಿನ್ ಮಾಡ್ತಾರೆ ಬಿಸ್ನೆಸ್ನ. ಕಮ್ಯಾನ್ಸ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಕ್ಯಾಶಿಂದ ಬೇಕಾದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಆರ್ ಐದರ್ ಬೇರೆ ಗೂಡ್ಸ್ ಆರ್ ಬಿಲ್ಡಿಂಗ್ ಮಿಷನರಿ ಏನಾದರೂ ಬೇಕಾದ್ರೆ ಬಿಸ್ನೆಸ್ಸಲ್ಲಿ ಅವರು ಹಾಕ್ಬಿಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಕ್ಲಿಯರ್? ಫಸ್ಟ್ ಎಂಟ್ರಿ ಆಲ್ವೇಸ್ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಫಸ್ಟ್ ಎಂಟ್ರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಏನು ಬರುತ್ತೆ, ಫಸ್ಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್. ಸಪೋಸ್ ಬಿಲ್ಡಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಡಿಷ್ನಲ್ ಆಗಿ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಬಿಲ್ಡಿಂಗ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಸೊ ನಿಮ್ಗೆ ಹೇಳಿದ್ದೀನಲ್ಲ ಡಬಲ್ ಎಂಟ್ರಿ ಮಾಡಿದಾಗ. ಸೊ ಓಕೆ ನೋಡಿ, ಸೊ ಫಾರ್ಮೇಟ್ ಆಗಿದಾಗ ಇದೇ ರೀತಿ ಫಾರ್ಮೇಟ್ ಇರಬೇಕು. ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್. ಪರ್ಟಿಕ್ಯುಲರ್ಸ್ ಅಮೌಂಟ್ಗೆ ಪರ್ಟಿಕ್ಯುಲರ್ಸ್ಗೆ ಜಾಸ್ತಿ ಸ್ಪೇಸ್ ಬಿಡಬೇಕು. ಸೊ ಇನ್ನೊಂದು ಎವ್ರಿ ಪರ್ಸನ್ಸ್ ಏನು ಮಾಡಿದ್ದೀರಾ, ಲೆಫ್ಟ್ ಸೈಡ್ ಸ್ವಲ್ಪ ಕಾಲಮ್ ಹಾಕಿದ್ದೀರಾ. ಕ್ಲಿಯರ್? ಸೊ ಫಸ್ಟ್ ಪ್ರಾಬ್ಲಮ್ಗೆ ಕಾಲಮ್ ಹಾಕಿದ್ದೀರಾ, ಸೊ ಪರವಾಗಿಲ್ಲ, ಅದನ್ನೇನು ರಫ್ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡ್ ಪ್ರಾಬ್ಲಮಿಂದ ಸೊ ಈ ಕಡೆ ಕಾಲಮ್ ಆಗಬಾರ್ದು. ಲೆಫ್ಟ್ ಸೈಡ್ ನಿಮ್ಗೆ ಏನು ಬುಕ್ಕಲ್ಲಿ ಲೆಫ್ಟ್ ಸೈಡ್ ಏನು ಬರುತ್ತೆ ನಿಮಗೆ, ಲೆಫ್ಟ್ ಸೈಡ್ ನಿಮಗೆ ಕಾಲಮ್ ಆಗಬಾರ್ದು, ಕ್ಲೋಸ್ ಮಾಡಬಾರ್ದು. ಅರ್ಥಾಗಿದೆ? ಲೆಫ್ಟ್ ಸೈಡ್ ಕಾಲಮ್ ಹಾಕೋಬೇಡಿ. ಸೊ ಒಂದು ಕಾಲಮ್ ಹಾಕ್ಕೊಳ್ಳಿ, ಅದೇ ಎಂಡ್ ಆಗಿರುತ್ತೆ. ಸೊ ನಿಮಗೆ ಲೆಫ್ಟ್ ಸೈಡ್ಗೆ ಕಾಲಮ್ ಹಾಕೋಕ್ಕೆ ಹೋಗಬೇಡಿ. ಕ್ಲಿಯರ್? ಸೊ ವೈಟ್ ಬುಕ್ ಇಟ್ಟಿದ್ದೀರಲ್ವ ಎಲ್ಲರೂ. ಸೊ ವೈಟ್ ಬುಕ್ ಇದ್ದರೆ ಸೇಮ್ ಇದೇ ಥರ ಫಾರ್ಮೆಟ್ನ ಕಂಟಿನ್ಯೂ ಮಾಡಿ. ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್ ಕಾಲಮ್ಗೆ ಇಲ್ಲೊಂದು ಕಾಲಮ್ ಅಡಿಷ್ನಲ್ ಆಗಿ ಯಾರೂ ಹಾಕಬಾರ್ದು. ಅಡಿಷ್ನಲ್ ಕಾಲಮ್ ಯಾರೂ ಹಾಕ್ಬಾರ್ದು ನೆಕ್ಸ್ಟ್ ಪ್ರಾಬ್ಲಮಿಂದ. ಸೊ ಇದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಸೊ ಮತ್ತೆ ನೋಡಿ, ಸೊ ಒಂದು ಜನರಲ್ ಎಂಟ್ರಿ ಪಾಸ್ ಮಾಡೋಣ. ಇಲ್ಲಿ ಆನ್ಸರ್ ಇದೆ, ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಡೇಟ್ ಬರ್ಕೊತೀರಾ 2012 January 1. ಸೊ ಡೇಟ್ ನಿಮ್ಮ ಇಷ್ಟ, ಯಾವ ರೀತಿ ಬೇಕಿರೋ 1/1/2012 ಬರ್ದಿದ್ದಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ಡೇಟ್ ಫಾರ್ಮೇಟ್ ಬರ್ಕೊಳ್ಳಿ. ಸೊ ನಾನು 2012 January 1 ನಾನು ತೊಗೊಳ್ತಾ ಇದ್ದೀನಿ. ಸೊ ಡೇಟ್ ಬರ್ದಿರಲ್ವಾ, ಡೇಟ್ ಸ್ಟ್ರೈಟಾಗಿ ಬರೀರಿ. ಸೊ ಇದು ರೂಲ್ ಬುಕ್ ಆಗಿರೋದು ಕನ್ಫ್ಯೂಸ್ ಇದೆ. ವೈಟ್ ಬುಕ್ ಇದ್ದರೆ ಸ್ಟ್ರೈಟಾಗಿ ಬರೀಬೇಕು. ಫಸ್ಟ್ ಎಂಟ್ರಿ ಬರುತ್ತೆ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ನೋಡಿ, ಡೆಟಾರ್ ಅನ್ನೋದು ಸೊ ಎಡ್ಜಲ್ಲಿ ಬರೀಬೇಕು. ಸೊ ಇಲ್ಲಿ ಮಿಡ್ಲಲ್ಲಿ ಆ ಥರ ಎಲ್ಲೂ ಬರೀಬಾರ್ದು, ಲಾಸ್ಟಲ್ಲಿ ಬರ್ದಿರಬೇಕು ಡೆಟಾರ್ ಅನ್ನೋದು. 2 ಅನ್ನೋದು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು, ಅದೇ 2 ಅನ್ನೋದು ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀಬೇಕಾಗುತ್ತೆ. ಸೊ ಟು ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ಸ್. ಸೊ ನಿಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 60,000. ಸೊ ಡೆಬಿಟ್ ಕಾಲಮಲ್ಲಿ 60,000 ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ 60,000. ಸೊ ನರೇಷನ್ ಬರೀಬೇಕು. ಬೀಯಿಂಗ್ ಏನಂತ ಬರೀಬೇಕು, ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಬೀಯಿಂಗ್ ಬಿಸ್ನೆಸ್ commenced or started with cash. ಸೊ ಒಂದು ಜನರಲ್ ಎಂಟ್ರಿ ಕಂಪ್ಲೀಟ್ ಆಯಿತು. ಸೊ ಏನು ಮಾಡಬೇಕು, ಸೊ ಪೆನ್ಸಿಲ್ ಯೂಸ್ ಮಾಡಬೇಕು ಎಲ್ಲರೂ. ನಾನು ಪೆನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಫುಲ್ ಕ್ಲೋಸ್ ಮಾಡಬಾರ್ದು. ಸೊ ಈ ಕಾಲಮಿಂದ ಈ ಕಾಲಮ್ಗೆ ಒಂದು ಗೆರೆ ಎಳಿಬೇಕು. ಅರ್ಥಾಗಿದೆ? ಲೈನ್ ಡ್ರಾ ಮಾಡಿದ್ರೆ ಸೊ ಒಂದು ಜನರಲ್ ಎಂಟ್ರಿ ಕಂಪ್ಲೀಟ್ ಆದಾಗೆ. ಸೊ ಸೆಕೆಂಡ್ ಏನು ಕೊಟ್ಟಿದ್ದಾರೆ ನೋಡಿ, ಡೇಟ್ ನಂಬರ್ 3 ಕೊಟ್ಟಿದ್ದಾರೆ. ಸೊ ಡೇಟ್ ನಂಬರ್ ಕಂಟಿನ್ಯೂ ಮಾಡಿ, ಡೇಟ್ ನಂಬರ್ 3. ಸೊ ನಾನು ಎವ್ರಿ ಮಂತ್ಗೆ January 1 January 3 ಬರೀದಲ್ಲ. ಸೊ ಫಸ್ಟ್ ಟೈಮ್ ಬರೆದ್ಬಿಟ್ಟಿದ್ದೀನಿ 2012 January 1 ಅಂತ. ಸೊ ಮತ್ತೆ ಡೇಟ್ಸ್ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. 3, 5, 6 ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಫಾರ್ಮೆಟ್ ನಿಮ್ಗೆ ಬೇಕು ಅಪ್ಲೈ ಮಾಡಿ, ಇಲ್ಲಾಂದರೆ ಈ ಫಾರ್ಮೆಟ್ ಬೇಕಾದರೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇರೆ ಫಾರ್ಮೆಟ್ ಇದ್ದರೆ ಅದನ್ನು ಅಪ್ಲೈ ಮಾಡಿ ಡೇಟ್ ಕಾಲಮಲ್ಲಿ. ಸೊ ನಿಮ್ಗೆ ಇಷ್ಟ ಯಾವ ಡೇಟ್ ಫಾರ್ಮೆಟ್ ಬೇಕು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಓಕೆ, ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಸೊ ಆನ್ಸರ್ ಮಾಡಿದಾಗೆ 2 ಮೆಥಡ್ಸ್ ಇದೆ ಅಂತ ಹೇಳಿದ್ದೀನಿ.
ಸೊ 2 ಮೆಥಡ್ಸ್ ಹೇಳಿದ್ದೀನಿ. ಸೊ ಒಂದು ಯಾವುದು ರೂಲ್ಸ್ನ ಫಾಲೋ ಮಾಡೋದು. ಸೊ ಸೆಕೆಂಡ್ ಒನ್ ಯಾವುದು ವಿತೌಟ್ ರೂಲ್ಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಕ್ಲಿಯರ್. ಫಸ್ಟ್ ನಮಗೆ ಹೇಳಿದ್ದೀನಿ ರೂಲ್ಸ್ ಪ್ರಕಾರ ಅದೇ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿತೌಟ್ ಮಾಡೋಣ. ಸೊ ಈ ಪ್ರಾಬ್ಲಮ್ಗೆ ರೂಲ್ಸಲ್ಲಿ ಏನು ಹೇಳಿತ್ತೋ ಅಕೌಂಟಿಂಗ್ ರೂಲ್ಸ್ ಅದರ ಪ್ರಕಾರ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಒನ್ ನೋಡಿ, ಪೇಯ್ಡ್ ಇಂಟು ಬ್ಯಾಂಕ್ ನಥಿಂಗ್ ಬಟ್ ನಾವು ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದೀವಿ ಅಂತ. ಏನು ಪೇ ಮಾಡ್ತೀವಿ ಇಲ್ಲಿ ಫುಲ್ ಫಾರ್ಮ್ ಇಲ್ಲ, ಕ್ಯಾಶ್ ಅನ್ನೋ ವರ್ಡ್ ಮಿಸ್ ಆಗಿದೆ. ಸೊ ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ಕ್ಲಿಯರ್. ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ನಾವು ಬ್ಯಾಂಕ್ ಏನು ಪೇ ಮಾಡ್ತೀವಿ, ಕ್ಯಾಶಲ್ಲೂ ಪೇ ಮಾಡೋದು. ಸೊ ಕ್ಯಾಶ್ ಬಿಟ್ಟು ರಿಮೈನಿಂಗ್ ಏನಾದರೂ ಪೇ ಮಾಡ್ತೀವಾ. ಸೊ ನಾವು ಡೆಪಾಸಿಟ್ ಮಾಡೋದು ಯಾವುದು, ಕ್ಯಾಶ್ನ ಡೆಪಾಸಿಟ್ ಮಾಡ್ತೀವಿ. ಕ್ಲಿಯರ್. ಇಲ್ಲಿ ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್, ಕ್ಯಾಶ್ ಎಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಪೇಯ್ಡ್ ಇಂಟು ಬ್ಯಾಂಕ್ ಮೀನ್ಸ್ ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ಸೊ ಇಲ್ಲಿ ಎವ್ರಿ ಪ್ರಾಬ್ಲಮ್ಗೂ ಅಷ್ಟೇ ಸೊ ಎರಡೆರಡು ವರ್ಡ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕ್ಲಿಯರ್. ಸೊ ಅಂಡರ್ಲೈನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಬ್ಯಾಂಕ್ ಒಂದಾಯಿತು, ಇಲ್ಲಿ ಒಂದು ಕ್ಯಾಶ್ ಇದೆ. ಸೊ ಕ್ಯಾಶ್ ಕೊಟ್ಟಿಲ್ಲ ಅವರು, ಕ್ಯಾಶ್ ಒಂದು 2 ಮಾಡ್ಕೊತೀರ. ಇಲ್ಲಿ ನೋಡಿ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಪರ್ಚೇಸ್ ಅನ್ನೋದು ಒಂದು ವರ್ಡು. ಸೊ ಆಲ್ರೆಡಿ ನೀವು ರಿಯಲ್ ಅಕೌಂಟ್ ಕ್ಲಾಸಿಫೈ ಮಾಡಿದ್ದೀರಲ್ವಾ, ಕ್ಲಾಸಿಫೈ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಅಂತ. ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ಪರ್ಚೇಸು, ಸೇಲ್ಸು, ಮಿಷನರಿ, ಕ್ಯಾಶು, ಗೂಡ್ಸ್ ಅವೆಲ್ಲನೂ ಅದರ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ 2 ಫೈಂಡ್ ಔಟ್ ಮಾಡ್ತಾಯಿದ್ದೀನಿ, ಪರ್ಚೇಸಸ್ ಒಂದು, ಕ್ಯಾಶ್ ಒಂದು. ಇಲ್ಲಿ ಯಾವುದು ಫೈಂಡ್ ಮಾಡ್ತೀರಾ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಒಂದು, ಸೋಲ್ಡ್ ಒಂದು. ಸೋಲ್ಡ್ ಮೀನ್ಸ್ ಸೇಲ್ಸ್ ಹೇಳಿದ್ನಲ್ವ ಕ್ಲಾಸಲ್ಲಿ, ಸೋಲ್ಡ್ ಅಂದ್ರೂ ಒಂದೇ, ಸೇಲ್ಸ್ ಅಂದ್ರೂ ಒಂದೇ. ನೆಕ್ಸ್ಟ್, ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಆನ್ ಕ್ರೆಡಿಟ್. ನೋಡಿ, ಪರ್ಚೇಸ್ ಅನ್ನೋದು ಒಂದು ಸೆಂಟೆನ್ಸು, ದರ್ಶನ್ ಅನ್ನೋದು ಸೆಕೆಂಡ್ ಒನ್. ಸೋಲ್ಡ್ ಗೂಡ್ಸ್ ಟು ಸುದೀಪ್ ಆನ್ ಕ್ರೆಡಿಟ್. ಸುದೀಪ್ ಒಂದು, ಸೋಲ್ಡ್ ಒಂದು. ನೆಕ್ಸ್ಟ್, ರಿಟರ್ನ್ಡ್ ಗೂಡ್ಸ್ ಟು ದರ್ಶನ್ ಒಂದು, ರಿಟರ್ನ್ ಒಂದು. ನೆಕ್ಸ್ಟ್, ರಿಸೀವ್ಡ್ ಗೂಡ್ಸ್ ರಿಟರ್ನ್ ಬೈ ಸುದೀಪ್. ರಿಸೀವ್ಡ್ ಗೂಡ್ಸ್ ರಿಟರ್ನ್ ಬೈ ದ ಸುದೀಪ್. ಅಂದರೆ ಪರ್ಚೇಸ್ ರಿಟರ್ನ್ ಬರುತ್ತೆ, ಸೇಲ್ಸ್ ರಿಟರ್ನ್ ಬರುತ್ತೆ, ನೋಡೋದು. ಸುದೀಪ್ ಅದು ಇನ್ನೊಂದು ಯಾವುದೋ ರಿಟರ್ನ್ ಒಂದು. ಬಾಟ್ ಫರ್ನಿಚರ್ ಫಾರ್ ಕ್ಯಾಶ್. ನೋಡಿ, ಇಲ್ಲಿ 3 ವರ್ಡ್ ಬರ್ತಾ ಇದೆ. ಒಂದು ಬಾಟ್ ಮೀನ್ಸ್ ಪರ್ಚೇಸಸ್ ಅಂತ. ಬಾಟ್ ಅಂದರೆ ಪರ್ಚೇಸಸ್, ಆಲ್ರೆಡಿ ಕ್ಲಾಸಲ್ಲಿ ಹೇಳಿದಲ್ವಾ, ಪ್ರೀವಿಯಸ್ ಕ್ಲಾಸಲ್ಲಿ. ಬಾಟ್ ಮೀನ್ಸ್ ಪರ್ಚೇಸಸ್ ಒಂದಿದೆ, ಫರ್ನಿಚರ್ ಒಂದು ವರ್ಡ್ ಇದೆ, ಕ್ಯಾಶ್ ಒಂದು, 3 ವರ್ಡ್ಸ್ ಬರ್ತದೆ ಇಲ್ಲಿ. ಕ್ಲಿಯರ್. ಸೊ ನೆಕ್ಸ್ಟ್, ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ನೆಕ್ಸ್ಟ್, ಪೇ ಟು ದರ್ಶನ್. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ಸೊ ಕ್ಯಾಶ್ ಅನ್ನೋ ವರ್ಡ್ ಒಂದು ಬರ್ತಾ ಇದೆ, ದರ್ಶನ್ ಅನ್ನೋ ವರ್ಡ್ 2 ವರ್ಡ್ಸ್ ಆಯಿತು. ರಿಸೀವ್ಡ್ ಫ್ರಮ್ ಸುದೀಪ್ 15,000 ಆನ್ ಅಕೌಂಟ್. ರಿಸೀವ್ಡ್ ಮೀನ್ಸ್ ವಾಟ್ ಇಸ್ ಇಟ್, ಕ್ಯಾಶ್ ರಿಸೀವ್ಡ್. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್, ರಿಸೀವ್ಡ್ ಮೀನ್ಸ್ ಕ್ಯಾಶ್ ರಿಸೀವ್ಡ್. ಅರ್ಥಾದ್ಯಾ. ಪೇ ಅಂದ್ರೂ ಕ್ಯಾಶ್ ಪೇಯ್ಡೆ, ರಿಸೀವ್ಡ್ ಅಂದ್ರೂ ಕ್ಯಾಶ್ ರಿಸೀವ್ಡ್ ಅಂತ. ಸೊ ಇಲ್ಲಿ ಕ್ಯಾಶ್ ಅನ್ನೋದು ಒಂದು ಅಂಡರ್ಲೈನ್ ಮಾಡಬೇಕು, ಸುದೀಪ್ ಅನ್ನೋದಕ್ಕೆ ಅಂಡರ್ಲೈನ್ 2 ಆಯಿತು. ನೆಕ್ಸ್ಟ್, ಪೇಯ್ಡ್ ಸ್ಯಾಲರಿ. ಏನು ಪೇಯ್ಡು, ಕ್ಯಾಶ್ ಪೇಯ್ಡ್. ಸೊ ಕ್ಯಾಶ್ಗೆ ಅಂಡರ್ಲೈನ್ ಮಾಡಬೇಕು, ಸ್ಯಾಲರೀಸ್ಗೆ ಅಂಡರ್ಲೈನ್ ಮಾಡಬೇಕು. ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇವೆಲ್ಲ 2. ಸೊ ಒಂದೊಂದು ಸೆಂಟೆನ್ಸಲ್ಲಿ 2 ಬರುತ್ತೆ, ಒಂದೊಂದರಲ್ಲಿ 3 ಬರುತ್ತೆ. ಕ್ಲಿಯರ್. ಸೊ ಯಾವುದನ್ನು ನಾವು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಿಯರ್. ನೋಡಿ, ಡೇಟ್ ನಂಬರ್ 3 ಏನು ಬಂದಿದೆ, ಪೇಯ್ಡ್ ಇಂಟು ಬ್ಯಾಂಕ್. ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ಸೊ ನಿಮಗೆ ಇಲ್ಲಿ 2 ವರ್ಡ್ ಬಂತು. ಸೊ ಒಂದು ಕ್ಯಾಶ್ ಬಂತು, ಇನ್ನೊಂದು ಬಂದು ಬ್ಯಾಂಕ್ ಬಂತು. ಸೊ ಇದರಲ್ಲಿ ಒಂದು ಡೆಬಿಟ್ ಮಾಡಬೇಕು, ಇನ್ನೊಂದು ಕ್ರೆಡಿಟ್ ಮಾಡಬೇಕು. ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು. ರೂಲ್ಸ್ ಪ್ರಕಾರ ನೋಡಿ, ಕ್ಯಾಶ್ ಅನ್ನೋದೇನು, ರಿಯಲ್ ಅಕೌಂಟ್, ಪರ್ಸ್ನಲ್ ಅಕೌಂಟ್, ನಾಮಿನಲ್ ಅಕೌಂಟ್. ರಿಯಲ್ ಅಕೌಂಟ್. ಸೊ ಬ್ಯಾಂಕ್ ಪರ್ಸ್ನಲ್ ಅಕೌಂಟ್. ಸೊ ಗೊತ್ತಲ್ಲ ನಿಮಗೆ, ಕ್ಯಾಶ್ ರಿಯಲ್ ಅಕೌಂಟ್, ಬ್ಯಾಂಕ್ ಪರ್ಸ್ನಲ್ ಅಕೌಂಟ್. ಸೊ ಪರ್ಸ್ನಲ್ ಅಕೌಂಟ್ ರೂಲ್ ಏನಿದೆ, ಪರ್ಸ್ನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಮೀನ್ಸ್ ನಿಮ್ಗೆ ಏನಾದರೂ ಬಿಸ್ನೆಸ್ಗೆ ಬರೋಂಗಿದ್ರೆ ಡೆಬಿಟ್ ಮಾಡಬೇಕು. ಸೊ ಬಿಸ್ನೆಸ್ನ ಹೋಗಿದ್ರೆ ಕ್ರೆಡಿಟ್ ಮಾಡಬೇಕು ಅಂತ. ಡೆಬಿಟ್ ದ ರಿಸೀವರ್. ಇಲ್ಲಿ ಬ್ಯಾಂಕ್ ಏನು ವರ್ಕ್ ಮಾಡ್ತದೆ, ಸೊ ಗೀವರ್ ಆಗಿದೆಯಾ, ರಿಸೀವರ್ ಆಗಿದೆಯಾ, ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ. ಈ ಟ್ರಾನ್ಸಾಕ್ಷನಲ್ಲಿ ಬ್ಯಾಂಕ್ ರಿಸೀವರ, ಗೀವರ, ರಿಸೀವರ್. ಮೀನ್ಸ್ ನಾವು ಬ್ಯಾಂಕಿಗೆ ಪೇ ಮಾಡ್ತಾ ಇರೋದು. ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ಸೊ ಬ್ಯಾಂಕಿಗೆ ಕ್ಯಾಶ್ ಹೋಗ್ತಾ ಇದೆ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಲ್ವಾ. ಬ್ಯಾಂಕ್ಗೆ ಕ್ಯಾಶ್ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಪೇಯ್ಡ್ ಇಂಟು ಬ್ಯಾಂಕ್ ಮೀನ್ಸ್ ಬ್ಯಾಂಕ್ ಈಸ್ ಅ ರಿಸೀವರ್, ನಾಟ್ ಗೀವರ್. ಪೇಯ್ಡ್ ಇಂಟು ಬ್ಯಾಂಕ್ ಮೀನ್ಸ್ ಬ್ಯಾಂಕ್ಗೆ ಅಮೌಂಟ್, ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಅಮೌಂಟ್ ರಿಸೀವ್ ಮಾಡ್ಕೊತಾರೆ. ಕ್ಲಿಯರ್. ಸೊ ಏನಾಗ್ತದೆ ಇಲ್ಲಿ ರಿಸೀವರ್. ಬ್ಯಾಂಕ್ ಪರ್ಸ್ನಲ್ ಅಕೌಂಟ್, ಬ್ಯಾಂಕ್ ಏನಾಗ್ತದೆ, ರಿಸೀವರ್ ಆಗ್ತದೆ. ಏನಾಗ್ತದೆ, ರಿಸೀವರ್. ಸೊ ರಿಸೀವರ್ ಆದರೆ ಬ್ಯಾಂಕ್ನ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಬ್ಯಾಂಕ್ನ ಡೆಬಿಟ್ ಮಾಡಿದ್ರೆ ಕ್ಯಾಶ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ನೋಡಿ, ಕ್ಯಾಶ್ ರಿಯಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಕ್ಯಾಶ್ ನಮ್ಮ ಬಿಸ್ನೆಸ್ಸಿಂದ ಏನಾಗ್ತಾ ಇದೆ, ಬ್ಯಾಂಕಿಗೆ ಹೋಗ್ತಾ ಇದೆ. ಕ್ಲಿಯರ್. ಕ್ಯಾಶ್ ನಮ್ಮ ಬಿಸ್ನೆಸ್ಸಿಂದ ಏನಾಗ್ತದೆ,
ಸೊ ಹೊರ್ಗಡೆ ಔಟ್ಸೈಡ್ ಹೋಗ್ತಾರೆ. ಸೊ ಅವಾಗ ಏನು ಮಾಡಬೇಕು, ಕ್ಯಾಶ್ ಹೋದರೆ ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ಕ್ಯಾಶ್ ಏನಾಗ್ತದೆ, ಗೋಸ್ ಔಟ್ ಮೀನ್ಸ್ ಕ್ರಿಯೇಟ್ ಮಾಡಬೇಕು. ಕ್ಲಿಯರ್? ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಬೀಯಿಂಗ್ ನರೇಷನ್ ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್. ಸೊ ಆಯಿತು. ನೆಕ್ಸ್ಟ್ ಡೇಟ್ ಏನಿದೆ, 3 ಆಯಿತು. 5th ಒನ್ ಡೇಟ್ ನಂಬರ್ 5. ಸೊ 5ಅಲ್ಲಿ ಏನಿದೆ ನೋಡಿ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ₹20,000. ಸರಿ, ಅಮೌಂಟ್ 20,000 ಇದೆ. ಸೊ ಅಮೌಂಟ್ ಬರೀರಿ. ಡೆಬಿಟ್ ಕಾಲಮಲ್ಲಿ 20,000 ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ 20,000. ನೆಕ್ಸ್ಟ್ ಒನ್, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ನಾವು ಸಮಥಿಂಗ್ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಸಮಥಿಂಗ್ ಗೂಡ್ಸ್ ಬಿಸ್ನೆಸ್ಗೆ ಬೇಕಾಗಿರೋ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಸೊ ಏನಾಗಿ ಕೊಡ್ತಾ ಇದ್ದೀವಿ ಅವ್ರಿಗೆ, ಕ್ಯಾಶ್ನ ಕೊಡ್ತಾ ಇದ್ದೀವಿ. ಪರ್ಚೇಸ್ ಮಾಡೋದಕ್ಕೆ ಸಮಥಿಂಗ್ ಗೂಡ್ಸ್ ಅಂದ್ಕೊಳ್ಳಿ, ಪೆನ್ ಪೆನ್ಸಿಲ್ ಅಂದ್ಕೊಳ್ಳಿ, ಅಥವಾ ಎನಿ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಏನು ಕೊಡ್ತಾ ಇದ್ದೀವಿ, ಕ್ಯಾಶ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ 2 ವರ್ಡ್ ಬಂತು, ಒಂದು ಪರ್ಚೇಸಸ್, ಅನದರ್ ಒನ್ ಕ್ಯಾಶ್. ಸೊ ಪರ್ಚೇಸ್ ಯಾವ ಅಕೌಂಟ್ಗೆ ಬರುತ್ತೆ, ರಿಯಲ್ ಅಕೌಂಟ್. ಕ್ಯಾಶ್ ರಿಯಲ್ ಅಕೌಂಟ್. ಬೋತ್ ಆರ್ ರಿಯಲ್ ಅಕೌಂಟ್ಸ್ ಅಲ್ವಾ. ಸೊ ರಿಯಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇಲ್ಲಿ ನಿಮ್ಗೆ ಏನು ಡೆಬಿಟ್ ಆಗ್ತಾಯಿದೆ ಮೀನ್ಸ್ ಏನು ಕಮ್ಸ್ ಇನ್ ಆಗ್ತಾಯಿದೆ, ಏನು ಬರ್ತಾಯಿದೆ ನಿಮಗೆ, ಪರ್ಚೇಸ್ ಗೂಡ್ಸ್. ನಿಮ್ಮ ಗೂಡ್ಸ್ ಬರ್ತಾಯಿದೆ ನಿಮಗೆ. ಕ್ಲಿಯರ್? ಪರ್ಚೇಸ್ ಗೂಡ್ಸ್ ಮೀನ್ಸ್ ನಿಮ್ಗೆ ಸಮಥಿಂಗ್ ರಾ ಮೆಟೀರಿಯಲ್, ಏನೋ ಒಂದು ಮೆಟೀರಿಯಲ್ ನಿಮಗೆ ಬಿಸ್ನೆಸ್ಗೆ ಇನ್ ಆಗ್ತಾಯಿದೆ ಅಂತ. ಸೊ ಬಿಸ್ನೆಸ್ಗೆ ಗೂಡ್ಸ್ ಏನಾಗ್ತಾಯಿದೆ, ಗೂಡ್ಸ್ ಇನ್ ಆಗ್ತಾಯಿದೆ. ಸೊ ಕ್ಯಾಶ್ ಏನಾಗ್ತಾಯಿದೆ, ಔಟ್ ಆಗ್ತದೆ, ಎಕ್ಸಿಟ್ ಆಗ್ತದೆ. ಇದು ಇನ್ ಆಗ್ತಾಯಿದೆ, ಇದೇನಾಗ್ತದೆ, ಎಕ್ಸಿಟ್ ಆಗ್ತಾಯಿದೆ. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್, ಏನಾಗ್ತದೆ ಔಟ್, ನಮಗೆ ಕ್ಯಾಶ್ ಹೋಗ್ತದೆ. ಸೊ ಕ್ಯಾಶ್ನ ಏನು ಮಾಡಬೇಕು ನೀವು ಈಗ, ಕ್ರೆಡಿಟ್ ಮಾಡಬೇಕು. ಗೂಡ್ಸ್ನ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವ. ಸೊ ಫಸ್ಟ್ ಕ್ಲಾಸಲ್ಲಿ ಟ್ರಾನ್ಸಾಕ್ಷನ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಸೊ ಇವಾಗ ಒಂದು 2-3 ಪ್ರಾಬ್ಲಮ್ಸ್ ಆಗೋಷ್ಟೊತ್ತಿಗೆ ಕ್ಲಾರಿಟಿ ಬರುತ್ತೆ. ಸೊ ಪರ್ಚೇಸ್ ಅಕೌಂಟ್ ಡೇಟಾ, ಡೇಟಾ ಎಲ್ಲಿ ಬರೀಬೇಕು, ಲಾಸ್ಟಲ್ಲಿ ಬರೀಬೇಕು. 2 ನೋಡಿ, ಸ್ವಲ್ಪ ಜಾಸ್ತಿ ಸ್ಪೇಸ್ ಬಿಡಬಾರ್ದು, ಸ್ವಲ್ಪ ಸ್ಪೇಸ್ ಬಿಡಿ ಸಾಕು. ಟು ಕ್ಯಾಶ್ ಅಕೌಂಟ್. ಸೊ ನರೇಷನ್ ಬೀಯಿಂಗ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಅಮೌಂಟ್ ಎಷ್ಟು, 20,000. ಡೆಬಿಟ್ ಕಾಲಮಲ್ಲಿ 20,000 ಆ್ಯಂಡ್ ಕ್ರೆಡಿಟ್ ಕಾಲಮಲ್ಲಿ 20,000. ಸೊ ನೆಕ್ಸ್ಟ್ ಡೇಟ್ ನಂಬರ್ 6, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಇಲ್ಲಿ ನೋಡಿ, ಇಲ್ಲಿ ಸೊ ಇಲ್ಲೇನಾಗಿದೆ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಮೀನ್ಸ್ ಸಮಥಿಂಗ್ ನಾವೇನು ಮಾಡ್ತಾಯಿದ್ದೀವಿ, ಪರ್ಚೇಸ್ ಮೀನ್ಸ್ ನಮ್ಮ ಬಿಸ್ನೆಸ್ಗೆ ಬೇಕಾಗಿರೋ ಗೂಡ್ಸ್ನ ಏನು ಮಾಡ್ತಾಯಿದ್ದೀವಿ, ಪರ್ಚೇಸ್ ಮಾಡ್ತಾಯಿದ್ದೀವಿ. ಕ್ಲಿಯರ್? ಸೊ ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ನಾವು ಅವ್ರಿಗೆ ಏನು ಕೊಡಬೇಕಾಗುತ್ತೆ, ಕ್ಯಾಶ್ನ ಕೊಡಬೇಕಾಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಲ್ಲ. ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ಅವ್ರಿಗೆ ಕ್ಯಾಶ್ನ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಸಮಥಿಂಗ್ ರಾ ಮೆಟೀರಿಯಲ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ರಾ ಮೆಟೀರಿಯಲ್ ಆದಮೇಲೆ ಅದನ್ನು ಫಿನಿಶ್ ಗೂಡ್ಸ್ ಆಗುತ್ತೆ. ಸೊ ನಾವು ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತೀವಿ, ರಾ ಮೆಟೀರಿಯಲ್ನ ಕನ್ವರ್ಟ್ ಮಾಡ್ತೀವಿ ಫಿನಿಶ್ ಗೂಡ್ಸ್ ಆಗಿ. ಒಂದು ಫಿನಿಶ್ ಗೂಡ್ಸ್ ಆದಮೇಲೆ ನಾವೇನು ಮಾಡ್ತೀವಿ, ಅದನ್ನು ಸೇಲ್ಸ್ ಮಾಡ್ತೀವಿ. ಸೋಲ್ಡ್ ಮೀನ್ಸ್ ಸೇಲ್ಸ್ ಮಾಡ್ತೀವಿ ಅವ್ರಿಗೆ. ಸೊ ನಾವು ಒಬ್ಬ ಪರ್ಸನ್ಗೆ ಗೂಡ್ಸ್ನ ಸೇಲ್ ಮಾಡಿದಾಗ ನಮಗೇನು ಬರುತ್ತೆ, ಸೊ ಗೂಡ್ಸ್ ಅನ್ನೋದೇ ಸೇಲ್ಸ್ ಮಾಡಿದಾಗ ನಮಗೇನು ಬರುತ್ತೆ, ಕ್ಯಾಶ್ ಬರುತ್ತೆ. ಕ್ಲಿಯರ್? ಏನು ಬರುತ್ತೆ, ಕ್ಯಾಶ್ ಬರುತ್ತೆ. ಇಲ್ಲಿ ನೋಡಿ, ಪರ್ಚೇಸ್ ಮಾಡಿದಾಗ ಕ್ಯಾಶ್ ಏನಾಯಿತು, ಬಿಸ್ನೆಸ್ಸಿಂದ ಔಟ್ ಆಯಿತು. ಅದೇ ಸೇಲ್ ಮಾಡಿದಾಗ ಏನಾಯಿತು, ಕ್ಯಾಶ್ ಅನ್ನೋದು ಬಿಸ್ನೆಸ್ಗೆ ಇನ್ ಆಯಿತು. ಸೊ ಎರಡು ರಿಯಲ್ ಅಕೌಂಟೇ. ಸೇಲ್ಸ್ ಅನ್ನೋದು ರಿಯಲ್ ಅಕೌಂಟೇ, ಕ್ಯಾಶ್ ಅನ್ನೋದು ರಿಯಲ್ ಅಕೌಂಟೇ. ಸೊ ಬೋತ್ ಆರ್ ರಿಯಲ್ ಅಕೌಂಟ್ಸ್ ಅಲ್ವಾ. ಕ್ಯಾಶು ರಿಯಲ್ ಅಕೌಂಟೇ ಮತ್ತು ಸೇಲ್ಸು ರಿಯಲ್ ಅಕೌಂಟೇ. ಸೊ ನೋಡಿ, ರಿಯಲ್ ಅಕೌಂಟ್ ಏನು, ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ನಿಮಗೆ ಇನ್ ಆಗ್ತಿರೋದು ಅದು ಕಮ್ಸ್ ಇನ್, ಸೇಲ್ಸ್ ಕಮ್ಮಿನ್ನ, ಇಲ್ಲಾಂದರೆ ಕ್ಯಾಶ್ ಇನ್ ಆಗ್ತಾ ಇದೆಯಾ, ನಿಮ್ಗೆ ಇನ್ ಆಗ್ತಿರೋದು ಇಲ್ಲಿ ಈ ಸೆಂಟೆನ್ಸಲ್ಲಿ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಬಿಸ್ನೆಸ್ಗೆ ಬರ್ತಾ ಇರೋದೇನು, ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಬಂದರೆ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಕ್ಯಾಶ್ ಹೋದರೆ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಕ್ಯಾಶ್ ಅಕೌಂಟ್,
ಕ್ಯಾಶ್ ಅಕೌಂಟ್ ಡೇಟಾರ್ ಟು. ಸೊ ಏನು ನಾವು ಸೇಲ್ ಮಾಡ್ತಾ ಇರೋದು ಸೋಲ್ಡ್ ಗೂಡ್ಸ್ ಅಲ್ವಾ. ಸೋಲ್ಡ್ ಮೀನ್ಸ್ ಸೇಲ್ಸ್ ಅಂತ ಬರೀಬೇಕು, ಸೋಲ್ಡ್ ಬರೀಬಾರ್ದು. ಸೋಲ್ಡ್ ಬರೀಬಾರ್ದು, ಸೇಲ್ಸ್ ಅಕೌಂಟ್. ನರೇಷನ್ ಬೀಯಿಂಗ್ ಗೂಡ್ಸ್ sold by cash. So amount 25,000. ಸೊ ನೋಡಿ ಇಲ್ಲಿ ಅಮೌಂಟ್ ಬರೆದಾಗ ಡೆಬಿಟ್ ಕಾಲಮ್ ಸ್ಟ್ರೈಟ್ ಇರಬೇಕು. ಟು ಸೇಲ್ಸ್ ಇದು ಕ್ರೆಡಿಟ್ ಅಲ್ವಾ, ಆಲ್ರೆಡಿ ಹೇಳಿದ್ದೀನಿ. ಡೆಬಿಟ್ ಅಂತ ಬರೆಯೋದು, ಇದು ಡೆಬಿಟ್ ಆಗಿದೆ ಅಂತ. ಟು ಅಂತ ಬರೆದಿರೋದೇನು ಕ್ರೆಡಿಟ್ ಆಗಿದೆ ಅಂತ. ಟು ಅಂತ ಬರೆದಿರೋದು ಕ್ರೆಡಿಟ್. ಸೊ ಇದರ ಸ್ಟ್ರೈಟಾಗಿ ನಿಮ್ಮ ಅಮೌಂಟ್ ಬರೆದಿರಬೇಕು, ವೇರಿಯೇಷನ್ ಬರೆದಿರಬಾರ್ದು. ಸೊ ವೈಟ್ ಬುಕ್ಕಲ್ಲಿ ಬರೀತಿರಲ್ವಾ, ವೇರಿಯೇಷನ್ ಇರಬಾರ್ದು, ಜಾಸ್ತಿ ಸ್ಟ್ರೈಟಾಗೇ ಇರಬೇಕು. ಡೆಬಿಟ್ ಕಾಲಮಲ್ಲಿ ಇರಬೇಕು, ಕ್ರೆಡಿಟ್ ಕಾಲಮಲ್ಲೇ ಸ್ಟ್ರೈಟಾಗೇ ಇರಬೇಕು. ಅದನ್ನು ಮೇಂಟೈನ್ ಮಾಡಬೇಕು. ಸೊ ಆಯಿತು. ಸೊ ಕ್ಲೋಸ್ ಮಾಡ್ತೀರಾ. ನೆಕ್ಸ್ಟ್ ಒನ್, ಡೇಟ್ ನಂಬರ್ 8. ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಆನ್ ಕ್ರೆಡಿಟ್ ಫಾರ್ ₹10,000. ಸೊ ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್, ಸೇಮ್ ಟ್ರಾನ್ಸಾಕ್ಷನ್. ಇಲ್ಲಿ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಕೊಟ್ಟರು. ಇಲ್ಲೇನಾಗಿದೆ, ಪರ್ಚೇಸ್ ಗೂಡ್ಸ್ ಫ್ರಮ್, ನಮ್ಮ ಬಿಸ್ನೆಸ್ಗೆ ಬೇಕಾಗಿರೋ ಗೂಡ್ಸ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಯಾರ ಹತ್ರ? ದರ್ಶನ್ ಹತ್ರ. ಕ್ಲಿಯರ್? ಸೊ ಯಾರ ಹತ್ರ ಪರ್ಚೇಸ್ ಮಾಡ್ತಾಯಿದ್ದೀವಿ? ದರ್ಶನ್ ಹತ್ರ. ಆನ್ ಕ್ರೆಡಿಟ್. ಸೊ ಕ್ರೆಡಿಟ್ ಮೀನ್ಸ್ ಏನು? ಕ್ರೆಡಿಟ್ ಅಂದರೆ ಸಾಲ. ಕ್ರೆಡಿಟ್ ಅಂದರೆ ಸಾಲ. ಸೊ ಏನು ಮಾಡ್ತಾಯಿದ್ವಿ? ದರ್ಶನ್ ಹತ್ರ ಸಾಲ ಇಟ್ಬಿಟ್ಟು ಏನು ಮಾಡ್ತಾಯಿದ್ದೀವಿ ನಾವು? ಪರ್ಚೇಸ್ ಮಾಡ್ತಾಯಿದ್ದೀವಿ. ದಿಸ್ ಇಸ್ ನಾಟ್ ಕ್ಯಾಶ್ ಟ್ರಾನ್ಸಾಕ್ಷನ್. ಇಲ್ಲಿ ಕ್ಯಾಶ್ ನಾವು ವರ್ಡ್ ಬರ್ತಾ ಇಲ್ಲ ಇಲ್ಲಿ, ಅಡೆಯಾ. ಸೊ ಕ್ರೆಡಿಟ್ ಮೀನ್ಸ್ ಸಾಲ, ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ. ಸೊ ಇಲ್ಲಿ ಓನ್ಲಿ 2 ವರ್ಡ್ಸ್ ಬರ್ತಾಯಿದೆ. ಯಾವುದಾದ್ರು ಬರ್ತಾಯಿದೆ? ಪರ್ಚೇಸಸ್ ಬರ್ತಾ ಇದೆ, ನೆಕ್ಸ್ಟ್ ದರ್ಶನ್ ಬರ್ತಾ ಇದೆ. ಸೊ ಒಂದು ಪರ್ಚೇಸ್, ಇನ್ನೊಂದು ದರ್ಶನ್. ನೋಡಿ ಈಗ ಪರ್ಚೇಸಸ್. ಸೊ ಪರ್ಚೇಸ್ ಒಂದು, ದರ್ಶನ್ ಒಂದು. ಪರ್ಚೇಸ್ ಯಾವ ಅಕೌಂಟ್ ಬರುತ್ತೆ? ರಿಯಲ್ ಅಕೌಂಟ್. ದರ್ಶನ್ ಬಂದು ಪರ್ಸ್ನಲ್ ಅಕೌಂಟ್. ಸೊ ಪರ್ಸ್ನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಸೊ ಇಲ್ಲಿ ದರ್ಶನ್ ಈ ಸೆಂಟೆನ್ಸಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನಲ್ಲಿ ದರ್ಶನ್ ಏನಾಗ್ತಾನೆ ನಮಗೆ? ರಿಸೀವರ್ ಆಗ್ತಾನೆ, ಗೀವರ್ ಆಗ್ತಾನೆ? ಸೊ ಗೆಸ್ ಮಾಡಿ. ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್. ಸೊ ನಮಗೆ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ದರ್ಶನ್ ಅನ್ನೋ ನಮಗೆ ರಿಸೀವರ, ಗೀವರ ಏನಾಗಿರ್ತಾನೆ? ಗೆಸ್ ಮಾಡಿ. ರಿಸೀವರ್, ಗೀವರ್. ಸೊ ಏನು ದರ್ಶನ್ ಇಲ್ಲಿ ನಮಗೆ ಗೀವರ್. ಇಲ್ಲಿ ದರ್ಶನ್ ಏನು? ಗೀವರ್. ಸೊ ಹೆಂಗೆ ಗೀವರು? ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ, ನಾವು ಸಮಥಿಂಗ್ ಗೂಡ್ಸ್ನ ನಾವು ಪರ್ಚೇಸ್ ಮಾಡಿದಾಗ ನಾವು ರಿಸೀವರ್ ಆಗ್ತೀವಿ. ಕ್ಲಿಯರ್? ನಾವು ಪರ್ಚೇಸ್ ಮಾಡಿದಾಗ ಗೂಡ್ಸ್ ನಾವೇನಾಗ್ತೀವಿ? ರಿಸೀವರ್ ಆಗ್ತೀವಿ. ನಮ್ಗೆ ಯಾರು ಕೊಡ್ತಾರೆ? ಪರ್ಸನ್ ಯಾರು ಕೊಡ್ತಾರೆ? ಅವ್ರೇನಾಗ್ತಾರೆ? ಗೀವರ್ ಆಗ್ತಾರೆ. ನಾವು ಪರ್ಚೇಸ್ ಮಾಡಿದಾಗ ನಾವು ರಿಸೀವರ್. ಸೊ ಕೊಡೋರು ಏನಾಗ್ತಾರೆ? ಗೀವರ್. ಅದೇ ಸೋಲ್ಡ್ ಮಾಡಿದಾಗ ನಾವು ಗೀವರ್, ಅವ್ರು ರಿಸೀವರ್ ಆಗ್ತಾರೆ. ಯಾವಾಗ? ಸೇಲ್ ಮಾಡಿದಾಗ. ಅದೇ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ? ನಾವೇನು? ರಿಸೀವರ್, ಅವರೇನು? ಗೀವರ್. ಸೊ ಗೊತ್ತಾಯ್ತಲ್ವ? ದರ್ಶನ್ ಏನಾಗುತ್ತೆ ಇಲ್ಲಿ? ಗೀವರ್. ಸೊ ನಮಗೆ ಕೊಡೋರು. ಕ್ರೆಡಿಟ್ ದ ಗೀವರ್. ಗೀವರ್ ಅಲ್ವ ಅವರು? ಸೊ ಏನು ಮಾಡಬೇಕು? ದರ್ಶನ್ ಏನು ಮಾಡಬೇಕು? CR ಮೀನ್ಸ್ ದರ್ಶನ್ನ ಕ್ರೆಡಿಟ್ ಮಾಡಬೇಕು, ಪರ್ಚೇಸಸ್ನ ಡೆಬಿಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಎಂಟ್ರಿ ಬರೀರಿ. ಕ್ವಶನ್ಸ್ ನಾನು ಎಂಟ್ರಿ ಪಾಸ್ ಮಾಡಿದ್ದೀನಿ. ಪರ್ಚೇಸ್ ಅಕೌಂಟ್ ಡೇಟಾ ಟು ದರ್ಶನ್ ಅಕೌಂಟ್. ಸೊ ಅಮೌಂಟ್ 10,000 ಬೀಯಿಂಗ್ ನರೇಷನ್ ಬೀಯಿಂಗ್ ಪರ್ಚೇಸ್ ಗೂಡ್ಸ್ ಫ್ರಮ್ ದರ್ಶನ್ ಆ್ಯಂಡ್ ಕ್ರೆಡಿಟ್ ಆಯಿತು. ಸೊ ಪರ್ಚೇಸ್ ಆದಲ್ಲಿ ಗೊತ್ತಾಯ್ತಲ್ವಾ? ನಾವು ರಿಸೀವರ್ ಆಗ್ತೀವಿ. ಸೊ ಪರ್ಸನ್ ಏನಾಗ್ತಾನೆ? ಗೀವರ್ ಆಗ್ತಾನೆ. ಅದೇ ಸೇಲ್ಸ್ ಬಂದಾಗ ನಾವು ಗೀವರ್ ಆಗ್ತೀವಿ, ಅವ್ರೇನಾಗ್ತಾರೆ? ರಿಸೀವರ್ ಆಗ್ತಾರೆ. ಸೊ ಇಂಟರ್ಚೇಂಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ, 9. ಸೋಲ್ಡ್ ಗೂಡ್ಸ್ ಟು ಸುದೀಪ್ ಆನ್ ಕ್ರೆಡಿಟ್. ಇದು ಅಷ್ಟೇ. ಕ್ರೆಡಿಟ್ ಮೀನ್ಸ್ ಸಾಲ. ಕ್ಯಾಶ್ ಟ್ರಾನ್ಸಾಕ್ಷನ್ ನಡೀತಾ ಇದೆ ಇಲ್ಲಿ, ಓನ್ಲಿ ಕ್ರೆಡಿಟ್ ಬೇಸಿಸ್ ನಡೀತಾ ಇದೆ. ಕ್ರೆಡಿಟ್ ಮೀನ್ಸ್ ಸಾಲ ಕೊಡ್ತಾ ಇದ್ದಾರೆ. ಸೋಲ್ಡ್ ಗೂಡ್ಸ್ ನಾವು ಸುದೀಪ್ಗೆ ಸೇಲ್ ಮಾಡ್ತಾ ಇರೋದು ಇಲ್ಲಿ. ಅದೇ ಇಲ್ಲಿ ಪರ್ಚೇಸ್ ಮಾಡ್ತೀವಿ ದರ್ಶನ್ ಅಂತ ಅಂದಾಗ ಇಲ್ಲೇನು ಮಾಡ್ತಾಯಿದ್ದೀವಿ? ಸುದೀಪ್ಗೆ ಸೇಲ್ ಮಾಡ್ತಾಯಿದ್ದೀವಿ. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ? ಸೊ ನಮ್ಮದು ಬಿಸ್ನೆಸ್ ಇದು. ಇಲ್ಲೇನಿದ್ದಾರೆ? ಸುದೀಪ್ ಇದ್ದಾನೆ. ನಾವೇನು ಮಾಡ್ತೀವಿ? ಗೂಡ್ಸ್ನ ಕೊಡ್ತಾ ಇದ್ದೀವಿ ಅವ್ರಿಗೆ. ಗೂಡ್ಸ್ನ ಸೋಲ್ಡ್ ಮಾಡ್ತಾಯಿದ್ದೀವಿ. ಸೋಲ್ಡ್ ಮೀನ್ಸ್ ಸೇಲ್ಸ್ ಮಾಡ್ತಾಯಿದ್ದೀವಿ. ನಾವು ಬಿಸ್ನೆಸ್ ಸುದೀಪ್ಗೆ ಏನು ಮಾಡ್ತಾಯಿದ್ದೀವಿ? ಗೂಡ್ಸ್ನ ಸೋಲ್ಡ್ ಮಾಡ್ತಾಯಿದ್ದೀವಿ. ಕ್ಲಿಯರ್? ಸೊ ಈಗ ಸುದೀಪ್ ಏನಾಗ್ತಾರೆ? ರಿಸೀವರ, ಗೀವರ. ಈಗ ನಾವು ಅವ್ರಿಗೆ ಕೊಟ್ಟರೆ ಏನಾಗ್ತಾರೆ ಅವರು? ರಿಸೀವರ್. ಸೊ ಆಗಲೇ ಏನು ಮಾಡಿದಾಗ ಏನಾಯಿತು? ಗೀವರ್ ಆಯಿತು ಪರ್ಚೇಸಲ್ಲಿ. ಅದೇ ಸೇಲಲ್ಲಿ ಏನಾಗ್ತಾನೆ? ಪರ್ಸನ್ನು ರಿಸೀವರ್ ಆಗ್ತಾನೆ. ಸುದೀಪ್ ಅನ್ನೋದು ಪರ್ಸ್ನಲ್ ಅಕೌಂಟ್ ಅಲ್ವಾ? ಸೊ ಇದು ರಿಸೀವರ್ ಆಯಿತು. ಇದೇನಾಗ್ತಾರೆ? ಗೀವರ್ ಆಗ್ತಾರೆ. ಅರ್ಥ? ಸೊ ಸೋಲ್ಡ್ ಮೀನ್ಸ್ ಸೇಲ್ಸ್ ಯಾವ ಅಕೌಂಟ್ಗೆ ಬರುತ್ತೆ? ರಿಯಲ್ ಅಕೌಂಟ್ಗೆ ಬರುತ್ತೆ. ಸೇಲ್ಸ್ ರಿಯಲ್ ಅಕೌಂಟ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಸೇಲ್ಸಲ್ಲಿ ನಮ್ಗೆ ಕಮ್ಸ್ ಇನ್ ಏನಿಲ್ಲ. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾವು ಗೂಡ್ಸ್ನ ಅವ್ರಿಗೆ ಸೇಲ್ ಮಾಡ್ತಾಯಿದ್ದೀವಿ. ಅರ್ಥ ಆಗ್ತಿದೆಯಾ?
ಸೊ ಟ್ರಾನ್ಸಾಕ್ಷನ್ ಅರ್ಥ ಆಯ್ತಲ್ವಾ? ಟ್ರಾನ್ಸಾಕ್ಷನ್ ನಂಬರ್ 9, ಸೋಲ್ಡ್ ಗೂಡ್ಸ್ ಟು ಸುದೀಪ್ ಆನ್ ಕ್ರೆಡಿಟ್. ಸೊ ಇಲ್ಲಿ ಸುದೀಪ್ ಏನಾಗ್ತಾನೆ? ರಿಸೀವರ್. ಸೊ ಇಲ್ಲಿ ದರ್ಶನ್ ಅನ್ನೋದ ಗೀವರ್ ಆದ. ಪರ್ಚೇಸಲ್ಲಿ ಗೀವರ್ ಆಗ್ತಾನೆ, ಸೋಲ್ಡಲ್ಲಿ ನಾವು ಗೂಡ್ಸ್ನ ಸೋಲ್ಡ್ ಮಾಡಿದಾಗ ಸುದೀಪ್ ಏನು ಮಾಡ್ತಾನೆ? ಗೂಡ್ಸ್ನ ರಿಸೀವ್ ಮಾಡ್ಕೊತಾನೆ. ಅರ್ಥ ಇದೆಯಾ? ಅದೇ ಪರ್ಚೇಸಲ್ಲಿ ಏನಾಗುತ್ತೆ? ದರ್ಶನ್ ನಮಗೆ ಕೊಡ್ತಾನೆ. ಅರ್ಥ ಆಗ್ತಿದೆಯಾ? ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. ಸೊ ಇವಾಗ ಏನಾಯ್ತು? ಈಗ ಸುದೀಪ್ನ ಏನು ಮಾಡಬೇಕು? ಸುದೀಪ್ ಮೀನ್ಸ್ ಯಾರು? ರಿಸೀವರ್ನ ಏನು ಮಾಡಬೇಕು ನಾವು? ಡೆಬಿಟ್ ಮಾಡಬೇಕು. ಸೊ ಸುದೀಪ ಯಾರು ನೋಡಿ ಇಲ್ಲಿ? ನೇಮ್ ಸುದೀಪ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಸೊ ಅಮೌಂಟ್ ಎಷ್ಟಿದೆ? ವ್ಯಾಲ್ಯೂ 20,000. ಸೊ ನರೇಷನ್ ಬರೀಬೇಕಾಗುತ್ತೆ. ಸೋಲ್ಡ್ ಗೂಡ್ಸ್ ಟು ಸುದೀಪ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಸುದೀಪ್ ಅಂತ ಬರೀಬೇಕು. ನೆಕ್ಸ್ಟ್ ಸೊ ಇದೊಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡೋಣ. ಸೊ ಓಕೆ, ಇನ್ನು ರಿಮೈನಿಂಗ್ 1 2 3 4 5 6 1 2 3 4 5 6 ಓಕೆ 6 ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 6 ಇದೆ. ಸೊ ನೋ ಪ್ರಾಬ್ಲಮ್, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇದು. ಸೊ ಈ ಕ್ಲಾಸಲ್ಲಿ ಮಾಡಿರೋದು ಸ್ವಲ್ಪ ಅರ್ಥ ಇಲ್ಲ ಅಂದರೆ ವೀಡಿಯೋನ ಕಂಟಿನ್ಯೂ ಮಾಡಿ, ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈಗ ನಾವು ಸಾಲ್ವ್ ಮಾಡಿರೋದು ವಿತ್ ರೂಲ್ಸಲ್ಲಿ. ಸೊ ನಿಮ್ಗೆ ಹೇಳಿದ್ದೀನಲ್ಲ 2 ಮೆಥಡ್ ರೂಲ್ಸ್ನ ಫಾಲೋ ಮಾಡಿಕೊಂಡು ವಿತೌಟ್ ರೂಲ್ಸ್. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆಲ್ಲ ನಿಮ್ಗೆ ರೂಲ್ಸ್ ಪ್ರಕಾರನೇ ಹೇಳಿದ್ದೀನಿ. ಸೊ ಪರ್ಸ್ನಲ್ ಅಕೌಂಟ್ ಫಸ್ಟ್ ಡಿವೈಡ್ ಮಾಡಬೇಕು. ಪರ್ಚೇಸ್ನ, ಕ್ಯಾಶ್ನ, ಸುದೀಪ್ನ, ಬ್ಯಾಂಕ್ನ. ಸೊ ನಿಮ್ಗೆ ಏನೇನು ಬರುತ್ತೆ? ಸೊ ಏನೇನು ಪರ್ಚೇಸ್ ಬಂತು, ದರ್ಶನ್ ಬಂತು, ಸೇಲ್ಸ್ ಬಂತು, ಸುದೀಪ್ ಬಂತು, ಪರ್ಚೇಸ್, ಕ್ಯಾಶ್, ಬ್ಯಾಂಕ್, ಈ ಥರ ಫಸ್ಟ್ ಡಿವೈಡ್ ಮಾಡಬೇಕು. ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಡಿವೈಡ್ ಮಾಡಬೇಕು. ಮತ್ತು ಅದರ ರೂಲ್ನ ಕಲ್ತ್ಕೋಬೇಕು. ಕ್ಲಿಯರ್? ರೂಲ್ನ ಕಲ್ತ್ಕೊಂಡಾಗ ಮಾತ್ರ ನಿಮಗೆ ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ರೂಲ್ಸ್ ಪ್ರಕಾರ ರೂಲ್ಸ್ನ ಫಾಲೋ ಮಾಡಿದೆ. ಸೊ ಇದನ್ನು ಈ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಕಂಪ್ಲೀಟ್ ಆದಮೇಲೆ ವಿತೌಟ್ ರೂಲ್ಸ್, ನಮಗೆ ಈ ರೂಲ್ಸ್ ಅವಶ್ಯಕತೆನೇ ಇಲ್ಲ, ಕೆಲವೊಂದಕ್ಕೆ ಮಾತ್ರ. ಸೊ 1 or 2ಗೆ ಮಾತ್ರ ನಮಗೆ ರೂಲ್ಸ್ ಅನ್ನೋದು ಬೇಕಾಗುತ್ತೆ. ರಿಮೈನಿಂಗ್ ಎಲ್ಲ ನಿಮಗೆ ಬೇಸ್ಡ್ ಆನ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮೇಲೆ ಹೊರಟೋಗುತ್ತೆ. ನೀವು ಯಾವ ರೀತಿ ಅರ್ಥ ಮಾಡ್ಕೊತೀರೋ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರಾಬ್ಲಮ್ ಹೋಗ್ತಾ ಇರುತ್ತೆ. ಬಟ್ ರೂಲ್ಸ್ ಅವಶ್ಯಕತೆ ಇಲ್ಲ ವಿತೌಟ್ ರೂಲ್ಸ್ಗೆ. ಅರ್ಥ ಇದೆಯಾ? ಸೊ ಅದನ್ನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ವಿತ್ ರೂಲ್ಸಲ್ಲೇ ಮಾಡೋಣ. ರೂಲ್ಸ್ ಆದಮೇಲೆ ವಿತೌಟ್ ರೂಲ್ಸ್ದು ಸಾಲ್ವ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್. ಸೊ ಈ ಫಾರ್ಮ್ಯಾಟ್ನ ನೋಡ್ಕೊಳ್ಳಿ. ಸೊ ನಿಮಗೆ ಪೇಜ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಅಲ್ವಾ ಪೇಜ್, ನಿಮಗೆ ರೈಟ್ ಸೈಡಲ್ಲಿ ಗ್ಯಾಪ್ ಬಿಡಬಾರ್ದು. ಸೊ ಕಾಲಮ್ ಹಾಕೋಕ್ಕೆ ಹೋಗ್ಬಾರ್ದು. ಅಡಿಷ್ನಲಾಗಿ ಒಂದು ಕಾಲಮ್ನ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಪ್ರಾಬ್ಲಮ್ ರೈಟ್ ಸೈಡ್. ಅರ್ಥ ಇದೆಯಾ? ಸೊ ಈ ಥರ ಫಾರ್ಮ್ಯಾಟ್. ಮತ್ತು ಡೆಬಿಟ್ ಅಂತ ಬರೆದಾಗ ಅಮೌಂಟ್ ಸ್ಟ್ರೈಟ್ ಆಗಿರಬೇಕು, ಕ್ರೆಡಿಟ್ ಬರೆದಾಗೂ ಅಮೌಂಟ್ ಸ್ಟ್ರೈಟ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.